ಸೊ ಈ ರೀತಿಯಾಗಿ ಪರಾವಲಂಬಿ ಪರಪೋಷಕಗಳು ಕೆಲಸ ಮಾಡೋದು ಈ ರೀತಿಯಾಗಿರತ್ತೆ. ಅಂದ್ರೆ ಬೇರೆ ಜೀವಿಯನ್ನ ಅವಲಂಬಿಸಿ ಅವು ಅವರ ಪೋಷಣೆಯನ್ನ ಕಂಡುಕೊಳ್ಳೋದನ್ನ ಪರಾವಲಂಬಿ ಪರಪೋಷಕಗಳು ಅಂತ ಕರಿತೀವಿ. ಇನ್ನು ಅಮೀಬಾದಂತಹ ಏಕಕೋಶೀಯ ಜೀವಿಯಲ್ಲಿ ಪೋಷಣೆ ಯಾವ ರೀತಿ ಆಗತ್ತೆ? ಸೊ ಇದರಲ್ಲಿ ಏಕಕೋಶ ಜೀವಿ ಅಲ್ವಾ, ಅಮೀಬಾ ಇರಬಹುದು ಅಥವಾ ಪ್ಯಾರಾಮೀಸಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಇರಬಹುದು. ಇವೆಲ್ಲವೂ ಒಂದೇ ಕೋಶ ಇರೋದ್ರಿಂದ ಅಷ್ಟೂ ಕ್ರಿಯೆಗಳು ಆ ಒಂದು ಕೋಶದಿಂದಾಗೇನೆ ನಿರ್ವಹಣೆ ಆಗ್ತಾ ಇರತ್ತೆ. ಸೊ ಇದರಲ್ಲಿ ಹೇಗೆ ಪೋಷಣೆ ಆಗತ್ತೆ, ಯಾವ ರೀತಿ ಆಹಾರವನ್ನ ಇವು ಕಂಡುಕೊಳ್ಳತ್ತೆ ಅನ್ನೋದನ್ನ ನೋಡೋದಿದ್ರೆ, ಏಕಕೋಶ ಜೀವಿಗಳಲ್ಲಿ ಆಹಾರ ಸಂಪೂರ್ಣ ಮೇಲ್ಮೈಯಿಂದ ಒಳಗೆ ತಗೊಳ್ಳಲ್ಪಡತ್ತೆ. ನಾನು ಇದನ್ನು ಸಹ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಒಂಚೂರು ನಿಮ್ಗೆ ವಿವರಣೆಯನ್ನ ಕೊಟ್ಟಿದ್ದೆ, ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ, ಅಲ್ವಾ? ಸೊ ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ ನೋಡೋದಿದ್ರೆ, ಅಮೀಬಾಗಳಿಗೆ ಒಂದು ನಿರ್ದಿಷ್ಟ ಆಕಾರ ಇರೋದಿಲ್ಲ ಅನ್ನೋದನ್ನ ನಾನು ಹೇಳಿದ್ದೆ. ಅಂದ್ರೆ ಯಾವ ರೀತಿಯ ಆಕಾರವನ್ನು ಬೇಕಾದ್ರೆ ಅವು ಹೊಂದುತ್ತೆ. ಹೀಗಾದ್ರೂ ನೀವು ಬರಿಬಹುದು ಅಥವಾ ಹೀಗಾದ್ರೂ ಬರಿಬಹುದು. ಯಾವ ರೀತಿಯ ಆಕಾರವನ್ನು ಬೇಕಾದ್ರೂ ನೀವು ಬರಿಬಹುದು. ಸೊ ಅಮೀಬಾಕ್ಕೆ ನಿರ್ದಿಷ್ಟ ಆಕಾರ ಇರೋದಿಲ್ಲ. ಆದ್ರೆ ಈ ಒಂದು ಬೆರಳಿನ ಥರ ಏನು ರಚನೆ ಇರತ್ತೋ, ಹೀಗೆ ಹೀಗೆ ಏನು ಬೆರಳಿನ ಹಾಗೆ ರಚನೆ ಇರತ್ತೋ, ಈ ರಚನೆಯನ್ನ ಮಿಥ್ಯಪಾದ ಅಂತ ಕರೀತಾರೆ. ಅಂದ್ರೆ ಆ ಪಾದ ಶಾಶ್ವತ ಅಲ್ಲ, ಸುಳ್ಳು ಪಾದ. ಅದು ಸುಮ್ಮನೆ ಹಂಗೆ, ಅಂದ್ರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಅದು ಆ ಪಾದದ ರಚನೆಯನ್ನ ಮಾಡ್ಕೊಳತ್ತೆ. ಯಾವಾಗ ಅದು ಈ ತರ ಪಾದದ ರಚನೆಯನ್ನ ಮಾಡತ್ತೆ, ಹೇಗೆ ಇದರಲ್ಲಿ ಆಹಾರ ಹೇಗೆ ಒಳಗಡೆ ಹೋಗೋದು, ಆಮೇಲೆ ಪೋಷಣೆ ಯಾವ ರೀತಿಯಲ್ಲಿ ಆಗತ್ತೆ ಅನ್ನೋದನ್ನ ನೋಡೋಣ. ಸೊ ಈ ಒಂದು ತಾತ್ಕಾಲಿಕ ಪಾದವನ್ನ ಮಿಥ್ಯಪಾದ ಅಂತ ಕರೀತಾರೆ. ಜೀವಕೋಶದ ಮೇಲಿನ ಹೊರ ಚಾಚಿಕೆಗಳಾಗಿದೆ ಇದು. ಹೀಗೆ ಹೊರಗಡೆಗೆ ಚಾಚ್ಕೊಂಡಿದೆ, ಎಕ್ಸ್ಟೆಂಡ್ ಆಗಿದೆ ಅಲ್ವಾ ಹೀಗೆ. ಸೊ ಇದನ್ನೇ ಮಿಥ್ಯಪಾದ ಅಂತ ಕರೆಯೋದು. ಈ ರೀತಿಯ ರಚನೆಯನ್ನ ಮಿಥ್ಯಪಾದ ಅಂತ ಕರೀತಾರೆ. ಇದು ತಾತ್ಕಾಲಿಕವಾಗಿರತ್ತೆ. ಅಂದ್ರೆ ತನಗ್ ಬೇಕಾದಾಗ ಆ ರೀತಿ ರಚನೆಯನ್ನ ಮಾಡ್ಕೊಳತ್ತೆ, ಬೇಡ ಅಂತ ಅಂದಾಗ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ರಚನೆಯಲ್ಲಿ ಇರತ್ತೆ ಅಮೀಬಾ. ಸೊ ಇಲ್ಲೆಲ್ಲೋ ಒಂದು ಆಹಾರ ಬಂತು, ಆಹಾರದ ಕಣ ಇಲ್ಲಿದೆ. ಇದೇನ್ ಮಾಡತ್ತೆ, ಈ ಒಂದು ಮಿಥ್ಯಪಾದವನ್ನ ಬಳಸಿ ಈ ಪಾದ ಏನಾಗತ್ತೆ, ಮಿಥ್ಯಪಾದ ಹೀಗಿದ್ದು ಹೀಗೆ ಎಕ್ಸ್ಟೆಂಡ್ ಆಗ್ತಾ ಬರುತ್ತೆ. ಅಂದ್ರೆ ಹೊರ ಚಾಚಿಕೆಗಳು ಈ ರೀತಿಯಾಗಿ ಆಗತ್ತೆ. ಆಹಾರವನ್ನ ಕಂಡಿದ್ದೆ ಈ ರೀತಿ ಅದನ್ನ ಹೀಗೆ ಒಳಗಡೆ ಸೇರ್ಸ್ಕೊಬಿಡತ್ತೆ. ಅದನ್ನ ಎಕ್ಸ್ಟೆಂಡ್ ಮಾಡಿ ಆಹಾರವನ್ನ ಹೀಗೆ ಒಳಗಡೆ ಎಳ್ಕೊಳತ್ತೆ. ಈಗಿದು ಶರೀರದ ಒಳಗಡೆ ಬಂತು, ಬಿಕಾಸ್ ಇದು ಕೂಡ ಪಾದವೇ ಅಲ್ವಾ. ಇದು ಓಪನ್ ಆಗಿ ಇದ್ರ ಒಳಗಡೆಗೆ ಏನು ಜೀವಕೋಶ ಇರತ್ತೆ ಒಂದು. ಆ ಜೀವಕೋಶದಿಂದಾಗಿ ಜೀರ್ಣಕ್ರಿಯೆಯನ್ನ ಮಾಡ್ಕೊಳತ್ತೆ. ಹೀಗೆ ನಾವು ಅಮೀಬಾದಲ್ಲಿ ಪೋಷಣೆ ಉಂಟಾಗೋದನ್ನ ಗಮನಿಸಬಹುದು. ಸೊ ಈ ಆಹಾರ ಒಳಗಡೆ ಸೇರಿದಂತಹ ಆಹಾರ ಏನಾಗತ್ತೆ, ರಸದಾನಿಗಳಾಗಿ ಪರಿವರ್ತನೆ ಆಗತ್ತೆ. ರಸದಾನಿ ಅಂತಂದ್ರೆ ಬೇರೆ ಏನೂ ಅಲ್ಲ, ಒಂದು ಸಣ್ಣ ಒಂದು ರಂಧ್ರದಂತಹ ರಚನೆ ಅಥವಾ ಈ ತರ ಹೀಗೆ ಇರುವಂತಹ ಒಂದಿಷ್ಟು ರಚನೆಯನ್ನ, ಅಮೀಬಾದೊಳಗಡೆ ಇರುವಂತಹ ಈ ತರದ ರಚನೆಯನ್ನ ರಸದಾನಿಗಳು ಅಂತ ಕರೀತಾರೆ. ಆ ರಸದಾನಿಗಳು ಸಂಕೀರ್ಣ ಆಹಾರ ಪದಾರ್ಥಗಳನ್ನ ಸರಳ ಆಹಾರ ಪದಾರ್ಥಗಳ ವಿಭಜನೆಯನ್ನ ಮಾಡಿ ಸರಳ ಆಹಾರ ಪದಾರ್ಥಗಳಾಗಿ ಆಗೋದು ಈ ರಸದಾನಿಯೊಳಗಡೆಗೆ. ಅಂದ್ರೆ ತನ್ನೊಳಗಡೆಗೆ ಆಹಾರವನ್ನ ಸೇರಿಸ್ಕೊಂಡು ಅದೇನ್ ಮಾಡತ್ತೆ,
ದೊಡ್ಡ ದೊಡ್ಡ ಆಹಾರ ಕಣ ಇದ್ರೆ ಅದನ್ನ ವಿಭಜನೆ ಮಾಡಿ ಚಿಕ್ಕ ಚಿಕ್ಕ ಅದಕ್ಕೆ ಡೈಜೆಸ್ಟ್ ಆಗ್ಬೇಕು ಅಲ್ವಾ, ಆ ರೀತಿ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯನ್ನ ಹೊಂದತ್ತೆ. ನೆಕ್ಸ್ಟ್ ಜೀವಕೋಶದಲ್ಲಿ ಕೋಶ ದ್ರವ್ಯ ಇರತ್ತೆ, ಆ ಕೋಶ ದ್ರವ್ಯ ಈ ಆಹಾರ ಕಣಗಳನ್ನ ಜೀರ್ಣ ಮೇಡಮ್ ಅಮೀಬಾ ಪೋಷಣೆ ಅಂದ್ರೇನ್ರಿ? ಏನು ಅಮೀಬಾ ಪೋಷಣೆ ಅಂದ್ರೇನ್ರಿ? ಅಮೀಬಾದಲ್ಲಿ ಜೀರ್ಣಕ್ರಿಯೆ ಅಥವಾ ಆ ಶಕ್ತಿಯ ಪೂರೈಕೆ ಯಾವ ರೀತಿ ಆಗತ್ತೆ ಅದನ್ನ ಅಮೀಬಾದ ಪೋಷಣೆ ಅಂತ ಕರೀತಾರೆ. ಮಿಥ್ಯಪಾದ ಅಂತಂದ್ರೆ ಈ ರೀತಿ ರಚನೆ. ಅಮೀಬಾದಲ್ಲಿ ಅದು ಆಹಾರವನ್ನ ಕಂಡಾಗ ಈ ರೀತಿ ಒಂದು ಇದೇನಿದೆಯಲ್ಲ ಈ ಪಾರ್ಟ್ ಥರದ್ದು, ಇದನ್ನ ಮಿಥ್ಯಪಾದ ಅಂದ್ರೆ ಪಾದದ ತರ ಇದೆ ಅಲ್ವಾ, ನೀವು ನಿಮ್ ಕಾಲನ್ನ ನೋಡ್ಕೊಂಡ್ರೆ ಕಾಲಿನ ಪಾದವನ್ನ ನೀವು ನಿಂತ್ಕೊಳ್ತೀರಾ ಅಲ್ವಾ, ಆ ಪಾದವನ್ನ ನೋಡಿದ್ರೆ ಅದು ಇದೇ ತರ ಹೀಗೆ ಕಾಣಿಸುತ್ತಲ್ವಾ. ಸೊ ಈ ರೀತಿಯ ರಚನೆಯನ್ನ ಮಿಥ್ಯಪಾದ ಅಂತ ಕರೀತಾರೆ. ಇದು ಶಾಶ್ವತವಾಗಿರೋದಿಲ್ಲ. ಅಮೀಬಾ ಹೀಗ್ ರೌಂಡ್ ಆಗಾದ್ರೂ ಇರ್ಬೋದು ಅಥವಾ ಉದ್ದಕ್ಕೆ ಹೀಗಾದ್ರೂ ಇರಬಹುದು, ಆಯ್ತಾ, ಯಾವ ಆಕಾರದಲ್ಲಿ ಬೇಕಾದ್ರೂ ಇರತ್ತೆ. ಸೊ ಅದು ಆಹಾರ ಎಲ್ಲೋ ಆಹಾರ ಇದೆ ಅಂತ ಅಂದ್ರೆ ಹೀಗೆ ಅದು ರಚನೆಯನ್ನ ಬದಲು ಮಾಡ್ಕೊಳತ್ತೆ. ಹಾಗಾಗಿ ಇದನ್ನ ಮಿಥ್ಯಪಾದ, ಮಿಥ್ಯ ಅಂದ್ರೇನೆ ಸುಳ್ಳು ಅನ್ನೋದು, ಅಂದ್ರೆ ತಾತ್ಕಾಲಿಕ, ಅದು ನಿಜವಾದಂತಹ ಪಾದ ಆಗಿರೋದಿಲ್ಲ, ಅದು ಟೆಂಪ್ರರಿ ಆಗಿ ತಾತ್ಕಾಲಿಕವಾಗಿ ಆ ರೀತಿ ಪಾದವನ್ನ ಅದು ಕ್ರಿಯೇಟ್ ಮಾಡ್ಕೊಳತ್ತೆ, ಉಂಟು ಮಾಡ್ಕೊಂಡು ಆಹಾರವನ್ನ ಹೀಗೆ ಒಳಗಡೆ ತಗೊಳತ್ತೆ. ಅದನ್ನ ಮಿಥ್ಯಪಾದ ಅಂತ ಕರೀತಾರೆ. ಸೊ ಇಲ್ಲಿ ಒಂದು ಅಮೀಬಾದಲ್ಲಿ ಯಾವ ರೀತಿ ಆ ಮಿಥ್ಯಪಾದ ಉಂಟಾಗುವಿಕೆಯಿಂದ ಆಹಾರ ಹೇಗೆ ಒಳಗಡೆ ಹೋಗುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು. ಮೊದಲನೇ ಚಿತ್ರದಲ್ಲಿ ಇದೊಂದು ಅಮೀಬಾದ ಚಿತ್ರ, ಒಂದು ಜೀವಕೋಶದಿಂದ ಉಂಟಾಗಿರುವಂತಹ ಈ ಅಮೀಬಾದ ಚಿತ್ರ. ಇಲ್ಲಿ ಕಪ್ಪು ಚುಕ್ಕಿಯನ್ನ ನೀವು ಗಮನಿಸ್ತಾ ಇರ್ಬೋದು, ಇದೇ ರಸದಾನಿಗಳು. ಇಲ್ಲೊಂದು ಆಹಾರ ಬಂದಾಗ ಈ ರೀತಿಯಾಗಿದ್ದಂತಹ ಅಮೀಬಾ ಏನ್ ಮಾಡತ್ತೆ, ತನ್ನ ಪಾದವನ್ನ ಹೀಗೆ ಚಾಚ್ಕೊಳತ್ತೆ, ಹೀಗೆ ಚಾಚ್ಕೊಂಡು ಅದ್ರ ಒಳಗಡೆಗೆ ಆಹಾರ ಹೀಗೆ ಸಿಕ್ಕಾಕೊಳ್ಳೋ ತರ ಹೀಗೆ ಮುಚ್ಕೋಬಿಡತ್ತೆ. ನಂತರದಲ್ಲಿ ಹೀಗೆ ಹೋಗಿ ಹೀಗೆ ಮುಚ್ಕೊಂಡು ತನ್ನ ಒಳಗಡೆ ತಗೋಬಿಡತ್ತೆ ಆ ಆಹಾರವನ್ನ. ಹೀಗೆ ತಗೊಂಡಾಗ ಆಹಾರ ಶರೀರದ ಒಳಗಡೆ ಸೇರ್ಕೊಂತು ಅಲ್ವಾ. ನಂತರ ಈ ಆಹಾರವನ್ನ ಅದು ಸಣ್ಣ ಈ ರಸದಾನಿಗಳು ದೊಡ್ಡ ಆಹಾರದ ಕಣ ಆಗಿದ್ರೆ ಅದನ್ನ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯನ್ನ ಹೊಂದಿ ಉಂಟು ಮಾಡಿ ನೆಕ್ಸ್ಟ್ ಅದು ಜೀವಕೋಶದಲ್ಲಿ ಜೀರ್ಣಕ್ರಿಯೆಗೆ ಬಳಕೆ ಆಗೋ ರೀತಿಯಲ್ಲಿ ಅವು ಸರಳ ಅಣುಗಳಾಗಿ ಪರಿವರ್ತನೆಯನ್ನ ಮಾಡುವಂತಹದ್ದು. ಹೀಗೆ ಅಮೀಬಾದಲ್ಲಿ ನಾವು ಒಂದು ಪೋಷಣೆ ಯಾವ ರೀತಿ ಆಗತ್ತೆ ಅನ್ನೋದನ್ನ ಗಮನಿಸಬಹುದು. ಇನ್ನು ಮನುಷ್ಯರಲ್ಲಿ ಯಾವ ರೀತಿ ಪೋಷಣೆ ಆಗತ್ತೆ ಅಂದ್ರೆ ನಾವು ತಿನ್ನುವಂತಹ ಆಹಾರ ಹೇಗೆ ಮನುಷ್ಯರಲ್ಲಿ ಏನು ಡೈಜೆಷನ್ ಹೇಗೆ ಆಗತ್ತೆ ಅಥವಾ ಜೀರ್ಣ ಹೇಗೆ ಆಗತ್ತೆ, ಅದು ಯಾವ್ಯಾವ ಹಂತಗಳನ್ನ ದಾಟಿಕೊಂಡು ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇರತ್ತೆ ಮಕ್ಕಳೇ, ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರದಲ್ಲಿ ಪ್ರಶ್ನೆಗಳನ್ನ ಉತ್ತರಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಮನುಷ್ಯರಲ್ಲಿ ಜೀರ್ಣಾಂಗ ವ್ಯೂಹ ಅಂತ ಕರೀತಾರೆ. ಇದೇನ್ ನಿಮ್ಗೆ ಒಳಗಡೆ ಚಿತ್ರ ಏನ್ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟನ್ನು ಸೇರಿ ಒಟ್ಟಾರೆಯಾಗಿ ನಾನು ಹೇಳಿದ್ದೆ, ಜೀವಕೋಶಗಳಿಂದ ಅಂಗಾಂಶ ಆಗತ್ತೆ, ಅಂಗಾಂಶಗಳಿಂದ ಅಂಗಗಳಾಗತ್ತೆ, ಹಲವಾರು ಅಂಗಗಳು ಸೇರಿ ಒಂದು ವ್ಯೂಹ, ಅಂಗವ್ಯೂಹ ಆಗತ್ತೆ ಅಂತ. ಆ ತರಹದ ಅಂಗವ್ಯೂಹಗಳಲ್ಲಿ ಒಂದು ಅಂಗವ್ಯೂಹ ಈ ಜೀರ್ಣಾಂಗ ವ್ಯೂಹ. ಅದೇ ರೀತಿ ಶ್ವಾಸಾಂಗ ವ್ಯೂಹ ಕೂಡ ಇದೆ, ಆಯ್ತಾ. ಸೊ ಒಂದು ವ್ಯೂಹ ಈ ಒಂದು ಜೀರ್ಣಾಂಗ ವ್ಯೂಹ. ಇದರಲ್ಲಿ ಯಾವ್ಯಾವ ಭಾಗಗಳಿಂದ ಈ ಒಂದು ವ್ಯೂಹ ಆಗಿದೆ ಅಂತ ನೋಡೋದಿದ್ರೆ, ಬಾಯಿ ಅಂತ ಅಂದ್ರೆ ಮೊದಲಿಗೆ ಹೀಗೆ ಮೂವ್ ಆಗ್ತಾ ಇದೆ ಅಲ್ವಾ, ಎರಡು ತುಟಿಗಳು ಹೀಗೆ ಮೂವ್ ಆಗತ್ತೆ. ಸೊ ಮೂವ್ ಆಗ್ತಾ ಇರುವಂತಹ ತುಟಿಗಳಿಂದ ಹಿಡಿದು ನಾಲಿಗೆ, ಹಲ್ಲು, ಆಮೇಲೆ ಬಾಯಿ ಒಳಗಡೆಗೆ ಸಲೈವ ಇರತ್ತೆ, ಎಂಜ್ಲು ಅಲ್ವಾ, ಅದಾದ್ಮೇಲೆ ಅನ್ನನಾಳ, ಈ ಉದ್ದವಾದಂತಹ ಪೈಪ್ ತರ ಇದೆ ಇದು. ಈ ಒಂದು ರಚನೆಯನ್ನ ಅನ್ನನಾಳ ಅಂತ ಕರಿತೀವಿ. ನೀವು ಎಲ್ರೂ ತಿಂದಂತಹ ಆಹಾರ ಹೊಟ್ಟೆಗೆ ಹೋಗತ್ತೆ, ಹೇಗೆ ಹೋಗತ್ತೆ ಅದು, ಅದಕ್ಕೊಂದು ಮಾರ್ಗ ಬೇಕು ಅಲ್ವಾ, ಅದು ಈ ಅನ್ನನಾಳ ಆಗಿರತ್ತೆ. ನಾವು ಸೇವಿಸಿದಂತಹ ಆಹಾರ ನೆಕ್ಸ್ಟ್ ಅನ್ನನಾಳದ ಮೂಲಕ ಜಠರಕ್ಕೆ ಹೋಗತ್ತೆ, ಜಠರದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಸ್ವಲ್ಪ ಪ್ರಮಾಣದ ಜೀರ್ಣಕ್ರಿಯೆ ಇಲ್ಲ ಆಗಿ ನೆಕ್ಸ್ಟ್ ಅದೇನಾಗತ್ತೆ, ನಿಮ್ಗೆ ಇದರ ಒಳಗಡೆಗೆ ಇಲ್ಲಿ ಏನ್ ನಿಮ್ಗೆ ಈ ಚಿಕ್ಕ ಒಂದು ಹಿಂಗೆ ಪೈಪನ್ನ ಸುತ್ತ ಬಿಟ್ಟಂಗ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಸಣ್ಣ ಕರುಳು ಅಂತ ಕರೀತಾರೆ.
ಈ ಜಠರದಿಂದ ಆಹಾರ ಸಣ್ಣ ಕರುಳಿಗೆ ಬರುತ್ತೆ. ಸಣ್ಣ ಕರುಳಿಂದ ನೆಕ್ಸ್ಟ್ ದೊಡ್ಡ ಕರುಳಿಗೆ ಹೋಗತ್ತೆ. ಈ ದೊಡ್ಡ ಕರುಳಿನ ತುದಿಯಲ್ಲಿ ಆ ಒಂದು ಪೈಪ್ ತರ, ಈ ದೊಡ್ಡ ಪೈಪ್ ನಂತಹ ಏನು ತುದಿ ಭಾಗ ಕಾಣಿಸ್ತಾ ಇದೆಯೋ ಅದರ ತುದಿಯಲ್ಲಿ ಗುದದ್ವಾರ ಇರುತ್ತೆ. ಅದರ ಮೂಲಕ ವಿಸರ್ಜನೆ ಆಗತ್ತೆ. ಸೊ ಯಾವ್ಯಾವ ಹಂತಗಳಲ್ಲಿ ನಮ್ಮ ಮಾನವರಲ್ಲಿ ಪೋಷಣೆ ಆಗತ್ತೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ನಾನಿವಾಗ ಹೇಳಿರೋದು ಒಂದು ಜೀರ್ಣಾಂಗ ವ್ಯೂಹದಲ್ಲಿ ಇರುವಂತಹ ಭಾಗಗಳು ಯಾವ್ಯಾವ್ದು ಅನ್ನೋದನ್ನ. ಆಯ್ತಾ? ಏನೇನು ವ್ಯವಸ್ಥೆ ಇದೆ ಇದರಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಬಾಯಿ ಅಂತ ಹೇಳಿದೆ. ಬಾಯಿ ಒಳಗಡೆಗೆ ಇರುವಂತಹ ಭಾಗಗಳು ಅಂತಂದ್ರೆ ಯಾವ್ಯಾವ್ದು? ಮೊದಲನೆಯದು ನಾಲಿಗೆ ಇದೆ, ಹಲ್ಲಿದೆ, ಆಮೇಲೆ ಇದಿದೆ, ಏನು, ಎಂಜಲು. 3 ಬೇರೆ ಬೇರೆ ಅಂಶಗಳು ಬಾಯಿ ಒಳಗಡೆಗೆ ಇರತ್ತೆ. ಹೌದಾ? ಸೊ ಮೊದಲು ನಾವು ಸೇವಿಸಿದಂತಹ ಆಹಾರ, ಫಸ್ಟ್ ನಾವೇನ್ ಮಾಡ್ತೀವಿ, ಯಾವುದೇ ಆಹಾರವನ್ನ ಸೇವಿಸಿದಾಗ ಅದನ್ನ ಕಚ್ತೀವಿ, ಬೈಟ್ ಮಾಡ್ತೀವಿ. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಹಾಗೆ ನಾವು ಕಚ್ಚೋದು? ಯಾವ ಆಹಾರವನ್ನೇ ತಗೊಂಡ್ರು ನಾವು ಅದನ್ನ ಹೀಗೆ ಹಲ್ಲಿನಿಂದ ಕಚ್ಚೋದು ಯಾಕೆ ಅಂತ ಅಂದ್ರೆ, ಸೇವಿಸಿದಂತಹ ಆಹಾರ ಅದು ಇಡಿಯಾಗಿ ಹೊಟ್ಟೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಚಿಕ್ಕ ತುಂಡುಗಳಾಗಿ ಮಾಡ್ಕೋಬೇಕಾಗತ್ತೆ ನಾವು. ಹಾಗಾಗಿ ನಾವೇನ್ ಮಾಡ್ತೀವಿ, ಹಲ್ಲಿನ ಸಹಾಯದಿಂದ ಆಹಾರವನ್ನ ಚಿಕ್ಕ ತುಂಡುಗಳಾಗಿ ವಿಭಜನೆಯನ್ನ ಮಾಡ್ಕೊಳ್ತೀವಿ. ಹಾಗಿದ್ರೆ ಹಲ್ಲಿನ ಕೆಲಸ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ಇಲ್ಲಿ ಹಲ್ಲು ಆಹಾರ ಪದಾರ್ಥವನ್ನ ಚಿಕ್ಕ ಕಣಗಳಾಗಿ ತುಂಡು ಮಾಡತ್ತೆ. ಇನ್ನು ನಾಲಿಗೆ ಕೆಲಸ ಏನು? ನಾಲಿಗೆಯಲ್ಲಿ ರುಚಿ ಗೊತ್ತಾಗುವಂತಹದ್ದು ನಾಲಿಗೆಯಿಂದಾಗಿ. ಅಂದ್ರೆ ನಾವು ಸೇವಿಸಿದಂತಹ ಆಹಾರ ಯಾವ ರುಚಿ ಇದೆ, ಹುಳಿ ರುಚಿನ, ಸಿಹಿಯಾಗಿದ್ಯಾ, ಖಾರ ಇದೆಯಾ, ಉಪ್ಪಾಗಿದೆಯಾ, ಈ ರೀತಿಯ ಒಂದು ಆಹಾರದ ರುಚಿಯನ್ನ ನಮ್ಗೆ ತೋರಿಸ್ಕೊಡುವಂತಹದ್ದು ನಾಲಿಗೆ. ಇದರಲ್ಲಿ ಲಾಲಾರಸ, ಎಂಜಲಿನಲ್ಲಿ ಲಾಲಾರಸ ಅನ್ನೋದಿರತ್ತೆ. ಈ ಲಾಲಾರಸ ಏನ್ ಮಾಡತ್ತೆ, ಈ ಲಾಲಾರಸದಲ್ಲಿ ಲಾಲಾರಸ ಅಮೈಲೇಸ್ ಅನ್ನುವಂತಹ ಒಂದು ಕಿಣ್ವ ಇರತ್ತೆ. ಆಯ್ತಾ? ಇದು ನಾವು ತಗೊಂಡಂತಹ ಆಹಾರದಲ್ಲಿ ಪಿಷ್ಟ ಏನಾದ್ರು ಇದ್ರೆ, ಪಿಷ್ಟ ಅಂತ ಅಂದ್ರೆ ಅದು ಒಂದು ದೊಡ್ಡ ಕಣ ಆಗಿರತ್ತೆ. ಆಯ್ತಾ? ಆಹಾರದಲ್ಲಿರುವಂತಹ ಪಿಷ್ಟದ ದೊಡ್ಡ ಕಣ. ಈ ಲಾಲಾರಸ ಏನ್ ಮಾಡತ್ತೆ, ಆ ಒಂದು ದೊಡ್ಡ ಕಣವನ್ನ ಚಿಕ್ಕ ಗ್ಲೂಕೋಸ್ಗಳಾಗಿ ತುಂಡು ಮಾಡತ್ತೆ. ಅಂದ್ರೆ ಪಿಷ್ಟ ಏನಿದೆ ಅದು ಲಾಲಾರಸದ ಸಹಾಯದಿಂದ, ಅಲ್ಲಿ ಏನಿರತ್ತೆ ಅಂತ ಹೇಳ್ದೆ, ಬಾಯಿ ಅಂತ ತಗೊಂಡ್ರೆ ಅದರಲ್ಲಿ ಹಲ್ಲುಗಳು. ಹಲ್ಲು ಆಹಾರ ತುಂಡು ಮಾಡುವಂತಹ ಕೆಲಸ. ನಾಲಿಗೆ ಆಹಾರದ ರುಚಿ ಹೇಳುವಂತಹ, ರುಚಿಯನ್ನ, ಯಾವ ರೀತಿ ರುಚಿ ಅನ್ನೋದನ್ನ ನಮ್ಗೆ ಹೇಳುವಂತಹ ಕೆಲಸ ಮಾಡುತ್ತೆ. ಇನ್ನು ಲಾಲಾರಸ ಇದೆಲ್ಲಿರತ್ತೆ? ಎಂಜಲಿನಲ್ಲಿ. ನೀವು ಉಗುಳು ಅಂತ ಹೇಳ್ಬಹುದು ಅಲ್ವಾ? ಸೊ ಆ ಉಗುಳಿನಲ್ಲಿ ಈ ಲಾಲಾರಸ ಇರತ್ತೆ. ಲಾಲಾರಸದ ಒಳಗಡೆಗೆ ಲಾಲಾರಸ ಅಮೈಲೇಸ್ ಅನ್ನುವಂತಹ ಕಿಣ್ವ ಇರತ್ತೆ. ಈ ಲಾಲಾರಸ ಅಮೈಲೇಸ್ ಕಿಣ್ವ ಏನ್ ಮಾಡತ್ತೆ ಅಂತ ಅಂದ್ರೆ, ಇದು ಪಿಷ್ಟವನ್ನ, ಅಂದ್ರೆ ಪಿಷ್ಟ ಅಂದ್ರೆ ನೀವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಹಲವಾರು ಸಕ್ಕರೆಗಳು ಕೂಡಿ ಒಂದು ಪಿಷ್ಟ ಆಗಿರತ್ತೆ. ಅಂದ್ರೆ ದೊಡ್ಡ ಕಣ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಆ ದೊಡ್ಡ ಕಣ ಹಾಗೆ ಜೀರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಇದೇನ್ ಮಾಡತ್ತೆ, ಲಾಲಾರಸ ಅಮೈಲೇಸ್ ಏನ್ ಮಾಡತ್ತೆ, ಪಿಷ್ಟವನ್ನ ಸಣ್ಣ ಸಕ್ಕರೆಯ ಕಣಗಳಾಗಿ, ಅಂದ್ರೆ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡತ್ತೆ. ಇನ್ನೊಂದು ಲಾಲಾರಸದ ಇನ್ನೊಂದು ಕೆಲಸ ಅಂತ ಅಂದ್ರೆ, ನಾವು ತಿಂದಂತಹ ಆಹಾರ ಮೃದು ಆಗೋದಿಕ್ಕೂ ಕೂಡ ಸಹಾಯವನ್ನ ಮಾಡತ್ತೆ.
ನಾವು ಎಷ್ಟೇ ಗಟ್ಟಿ ಪದಾರ್ಥ ತಿಂದ್ರು, ಯಾಕೆ ಅಂತ ಅಂದ್ರೆ ಒಳಗಡೆ ಇರೋದೆಲ್ಲದು ಚರ್ಮ ಅಲ್ವಾ, ಗಟ್ಟಿ ಪದಾರ್ಥ ಹಾಗೆ ಹೋಗಿ ಚುಚ್ಕೋಬಾರ್ದು, ಅದು ಸಾಫ್ಟ್ ಆಗ್ಬೇಕು. ಆ ಒಂದು ಕೆಲಸವನ್ನು ಕೂಡ ಲಾಲಾರಸ ಮಾಡತ್ತೆ. ಆಹಾರವನ್ನ ಮೃದುವಾಗಿಸುವಂತಹ ಕೆಲಸ ಎಂಜಲು ಅಥವಾ ಲಾಲಾರಸ ಮಾಡತ್ತೆ. ಇದಿಷ್ಟು ಬಾಯಿಯ ಬಗ್ಗೆ ಆಗಿತ್ತು. ಇನ್ನು ಬಾಯಿಯಿಂದ ನೆಕ್ಸ್ಟ್ ಇರುವಂತಹ ಭಾಗ ಅಂತ ಅಂದ್ರೆ ಅದು ಅನ್ನನಾಳ. ನಾವು ಬಾಯಿಯಲ್ಲಿ ಆಹಾರ ಸೇವಿಸಿದ್ದು ಈ ಎಲ್ಲಾ ಪ್ರಕ್ರಿಯೆಯನ್ನ ದಾಟ್ಕೊಂಡು ಅದ್ರ ಥ್ರೂ ಎಲ್ಲ ಹೋಗಿ ಅದೇನಾಗತ್ತೆ ನೆಕ್ಸ್ಟು ನಮ್ಮ ಅನ್ನನಾಳವನ್ನ ಸೇರ್ಕೊಳತ್ತೆ. ಅನ್ನನಾಳದಲ್ಲಿ ಇಲ್ಲಿಂದ ಆಹಾರ ಹೀಗೆ ಕೆಳಗಡೆಗೆ ತಳ್ಳಲ್ಪಡತ್ತೆ. ಹೇಗೆ ತಳ್ಳಲ್ಪಡತ್ತೆ ಅಂತ ಅಂದ್ರೆ ಅನ್ನನಾಳದ ರಚನೆ ಹೇಗಿರತ್ತೆ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಒಂದು ಪೈಪ್ ತರ, ಟ್ಯೂಬ್ ತರದ ಒಂದು ರಚನೆ. ಅದರಲ್ಲಿ ಅನ್ನನಾಳಗಳು ಒಂದ್ಸಲ ಹೀಗೆ ಕುಗ್ಗೋದು, ಹೀಗೆ ಹಿಗ್ಗೋದು, ಸಂಕುಚಿತ ಆಗೋದು, ವಿಕಸನ ಆಗೋದು ಆಗ್ತಾ ಇರತ್ತೆ. ಅಂದ್ರೆ ಆಹಾರ ಹೀಗ್ ಬಂದಾಗ ಇಲ್ಲಿ ಬರೋವಾಗ ಅದು ಹಿಗ್ಗಿರತ್ತೆ, ಮುಂದೆ ಪಾಸ್ ಆದ್ಮೇಲೆ ಈ ಪೋರ್ಷನ್ ಹೀಗೆ ಕುಕ್ಕೊಳತ್ತೆ, ಆಗ ಇಲ್ಲಿ ಓಪನ್ ಆಯ್ತು. ಸೊ ಇಲ್ಲಿಂದ ಆಹಾರ ಇಲ್ಲಿಗೆ ದೂಡುತ್ತೆ, ತಳ್ಳಲ್ಪಡತ್ತೆ. ಹೀಗೆ ಅನ್ನನಾಳದ ಮೂಲಕ ನಾವು ಸೇವಿಸಿದಂತಹ ಆಹಾರ ಸಂಕುಚಿತ ಆಗೋದು ಮತ್ತೆ ವಿಕಸನ ಆಗೋದು, ಹಿಗ್ಗೋದು ಮತ್ತೆ ಕುಗ್ಗೋದು, ಈ ರೀತಿಯ ಒಂದು ಪ್ರಕ್ರಿಯೆಯಿಂದಾಗಿ ನಾವು ಸೇವಿಸಿದಂತಹ ಆಹಾರ. ನೋಡಿ, ನಾನು ಆಗ್ಲೇ ಹೇಳ್ದೆ ಲಾಲಾರಸ ಆಹಾರವನ್ನ ಮೃದು ಮಾಡತ್ತೆ ಅಂತ. ಇದು ಚಿಕ್ಕ ಪೈಪ್, ನಮ್ಮ ಶರೀರದಲ್ಲಿರುವಂತಹ ಒಂದು ಚಿಕ್ಕ ಪೈಪ್. ಆಹಾರ ಮೃದು ಆಗದೆ ಹೋದ್ರೆ ಈ ಪೈಪ್ ಹಾಳಾಗತ್ತೆ. ಅದಕ್ಕೋಸ್ಕರನೇ ನಾವು ತಿಂದಂತಹ ಆಹಾರ ಲಾಲಾರಸದ ಸಹಾಯದಿಂದ ಸಾಫ್ಟ್ ಆಗಿರತ್ತೆ. ಆ ಆಹಾರ ನೆಕ್ಸ್ಟ್ ಅನ್ನನಾಳದ ಮೂಲಕ ಈ ರೀತಿಯ ಒಂದು ಮೂವ್ಮೆಂಟ್ ಇಂದಾಗಿ ಒಂದ್ಸಲ ಹೀಗೆ ಕುಗ್ಗೋದು ಮತ್ತೆ ಹೀಗೆ ಹಿಗ್ಗೋದು ಆಗ್ತಾ ಇರೋದ್ರಿಂದ ನಾವು ತಿಂದಂತಹ ಆಹಾರ ಕೆಳಗಡೆಗೆ ತಳ್ಳಲ್ಪಡತ್ತೆ. ಅನ್ನನಾಳದಿಂದ ಬಂದಂತಹ ಆಹಾರ ನೆಕ್ಸ್ಟ್ ಹೋಗೋದು ಜಠರಕ್ಕೆ. ಜಠರದಲ್ಲಿ ಏನಿರತ್ತೆ ಅಂತ ಅಂದ್ರೆ ನೀವ್ ಇವಾಗಾಗ್ಲೇ ಕಲ್ತಿದ್ದೀರಾ, ಜಠರದಲ್ಲಿ ಜಠರ ರಸ ಇರತ್ತೆ ಅಲ್ವಾ. ಜಠರ ರಸ ಅಂತ ಅಂದ್ರೆ ಏನು? ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡತ್ತೆ, ನಾವು ಸೇವಿಸಿದಂತಹ ಆಹಾರ, ಯಾವುದೇ ಆಹಾರ ಇರ್ಬೋದು, ಅದನ್ನ ಆಮ್ಲೀಯವಾಗಿ ಪರಿವರ್ತನೆ ಮಾಡತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲೀಯವಾಗಿ ಪರಿವರ್ತನೆ ಮಾಡತ್ತೆ. ಮತ್ತೆ ಇನ್ನೊಂದು ಕಿಣ್ವ ಇರತ್ತೆ ಇದರಲ್ಲಿ, ಅದು ಪೆಪ್ಸಿನ್ ಅಂತ. ಪೆಪ್ಸಿನ್ ಅನ್ನುವಂತಹ ಕಿಣ್ವ ಇರತ್ತೆ. ಇದೇನ್ ಮಾಡತ್ತೆ ಅಂತ ಅಂದ್ರೆ ನಾವು ಸೇವಿಸಿದಂತಹ ಆಹಾರದಲ್ಲಿ ಪ್ರೋಟೀನ್ ಇದ್ರೆ ಅದು ಜೀರ್ಣ ಆಗೋದಿಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಈ ಪೆಪ್ಸಿನ್ ಸಹಾಯ ಮಾಡತ್ತೆ. ಅಂದ್ರೆ ಇಲ್ಲಿ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಆಹಾರ ಸೇವಿಸಿದ್ದು ಇಲ್ಲಿಂದ ಹೀಗೆ ಬಂದು ಜಠರದ ಒಳಗಡೆ ಬಂತು, ನೆಕ್ಸ್ಟ್ ಅದು ಸಣ್ಣ ಕರಳಿನ ಮೂಲಕ ಸಾಗಿ ಆಮೇಲೆ ದೊಡ್ಡ ಕರಳಿಂದ ಬಂದು ಹೀಗೆ ಹೊರಗಡೆ, ಅಂದ್ರೆ ಎಲ್ಲ ಆಹಾರನೂ ಅಲ್ಲ, ಅದು ಯಾವ ರೀತಿ ಆಗತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಬಟ್ ಒಟ್ಟಾರೆ ನಾವು ಜೀರ್ಣಕ್ರಿಯೆಯಲ್ಲಿ ಈ ಎಲ್ಲ ಹಂತಗಳನ್ನ ದಾಟಿ ಬರ್ತೀವಿ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಸೊ ಜಠರದಲ್ಲಿ ಹೆಚ್ಚಿನ ಒಂದು ಪಚನ ಕ್ರಿಯೆ ಅಥವಾ ಜೀರ್ಣಕ್ರಿಯೆ ಆಗಿರತ್ತೆ, ಅದು ಜಠರ ಗೋಡೆಯಲ್ಲಿ ಕಂಡು ಬರುವಂತಹ ಜಠರ ಗ್ರಂಥಿಗಳಿಂದ, ಅಂದ್ರೆ ಜಠರದ ಬಾರ್ಡರ್ ಅಲ್ಲಿ ಜಠರ ಗ್ರಂಥಿಗಳಿರತ್ತೆ. ಆ ಜಠರ ಗ್ರಂಥಿಗಳಿಂದಾಗಿ ನಮಗೆ ಹೈಡ್ರೋಕ್ಲೋರಿಕ್ ಆಮ್ಲ ಇರತ್ತೆ, ಮತ್ತೆ ಪೆಪ್ಸಿನ್ ಅನ್ನುವಂತಹ ಕಿಣ್ವ ಇರತ್ತೆ. ಈ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ ಏನು ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ನಾವು ತಿಂದಂತಹ ಆಹಾರವನ್ನ ಆಮ್ಲೀಯವಾಗಿ ಪರಿವರ್ತನೆ ಮಾಡುವುದು. ಆದ್ರೆ ನಾವು ತಿಂದಂತಹ ಆಹಾರ ಪೂರ್ತಿಯಾಗಿ ಆಮ್ಲೀಯ ಆಗ್ಬಿಟ್ರೆ ಅಥವಾ ಹೆಚ್ಚು ಆಮ್ಲೀಯ ಆದ್ರೆ ನಮ್ಗೇನಾಗತ್ತೆ, ಅಲ್ಲಿ ಆಮ್ಲೀಯತೆ ಜಾಸ್ತಿ ಆದ್ರೆ ಏನಾಗತ್ತೆ ಅಂತ ಅಭ್ಯಾಸ ಮಾಡಿದ್ವಿ, ಅಸಿಡಿಟಿ ಆಗತ್ತೆ ಅಲ್ವಾ. ಅಂದ್ರೆ ಆಮ್ಲೀಯತೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು, ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಅಥವಾ ಏನು ಆಮ್ಲ ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ನಮಗೆ ಜಠರ ಹಾಳಾಗಿ ಹೋಗ್ಬಾರ್ದು. ಹಾಗಾಗಿ ಈ ಜಠರ ಏನಿರತ್ತೆ ಅದರ ಗೋಡೆಗಳಲ್ಲಿ ಅಥವಾ ಅದು ಪೂರ್ತಿಯಾಗಿ ಏನಿರತ್ತೆ, ಒಂದು ಲೋಳೆಯನ್ನ ಹೊಂದಿರತ್ತೆ. ಲೋಳೆ ಅಂತ ಅಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ,
ಆಮ್, ಈ ಬಸವನ ಹುಳುದು ಅದು ಹೀಗೊಂದು ಹೋದಾಗ ಒಂದು ದ್ರವವನ್ನ ಬಿಡ್ತಾ ಹೋಗತ್ತೆ ಅಲ್ವಾ, ಲೋಳೆ ಲೋಳೆ ಇರತ್ತೆ, ನೀವು ಅದನ್ನ ನೋಡಿರಬಹುದು. ಇಲ್ಲ ಅಂತ ಅಂದ್ರೆ ಹ್ಮ್, ಒಂಥರ ಈ ಎಣ್ಣೆ ತರ ಒಂಥರ ಜಿಡ್ಡು ಇರೋ ತರದ್ದು ಒಂದು ದ್ರವ ತರ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂತಹ ಒಂದು ಲೋಳೆಯನ್ನ ನಮ್ಮ ಜಠರ ಹೊಂದಿರತ್ತೆ. ಯಾಕೆ ಈ ಲೋಳೆ ಅಂಶ ಬೇಕು ನಮ್ಮ ಜಠರಕ್ಕೆ ಅಂತ ಅಂದ್ರೆ, ಹೈಡ್ರೋಕ್ಲೋರಿಕ್ ಆಮ್ಲ ಇರತ್ತೆ ಅಲ್ವಾ, ಆ ಆಮ್ಲ ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಜಠರವನ್ನ ಹಾಳು ಮಾಡಬಾರ್ದು, ಜಠರಕ್ಕೆ ಯಾವುದೇ ರೀತಿ ಹಾನಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆ ಲೋಳೆ ಆಮ್ಲೀಯತೆಯಿಂದ ನಮ್ಮ ಜಠರವನ್ನ ಕಾಪಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ ತಿಂದಂತಹ ಆಹಾರವನ್ನ ಆಮ್ಲೀಯವಾಗಿ ಪರಿವರ್ತನೆ ಮಾಡೋದು. ಅದರ ಜೊತೆನಲ್ಲಿ ಪೆಪ್ಸಿನ್ ಕಿಣ್ವ ಏನಿದೆ ಅದು ಪ್ರೋಟೀನ್ ಅನ್ನ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಅದನ್ನ ಒಂಥರ ಉತ್ತೇಜಿಸುವಂತಹ ಕೆಲಸವನ್ನ ಹೈಡ್ರೋಕ್ಲೋರಿಕ್ ಆಮ್ಲ ಮಾಡತ್ತೆ. ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಈಗ ನಿಮ್ಮೆಲ್ಲ ಯಾರೋ ಇಬ್ರು ಫ್ರೆಂಡ್ಸ್, ಒಬ್ರು ಓದ್ತಾ ಇರ್ತೀರಾ, ಎಕ್ಸಾಮ್ ಇದೆ ಓದ್ತಾ ಇರ್ತೀರಾ, ಇನ್ನೊಬ್ರು ಖಾಲಿ ಕುತ್ಕೊಂಡಿರ್ತಾರೆ. ನೀವು ಅವರಿಗೆ ಹೇಳೋದು, ಇಲ್ಲ ಎಕ್ಸಾಮ್ ಹತ್ರ ಬಂತು, ಓದು ಓದು ಅಂತ ಅವರನ್ನ ಉತ್ತೇಜಿಸೋದು ಅಂತ ಹೇಳ್ತೀವಿ. ಸೊ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವಕ್ಕೆ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ಕೋಬೇಕು ಬೇಗ ಅನ್ನುವಂತಹ ಒಂದು ಪುಷ್ ಅನ್ನ ಕೊಡತ್ತೆ. ಹಾಗಾಗಿ ಇಲ್ಲಿ ಪೆಪ್ಸಿನ್ ಏನ್ ಮಾಡತ್ತೆ, ಪ್ರೋಟೀನ್ ಅನ್ನ ಜೀರ್ಣಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡತ್ತೆ. ಸೊ ಈ ಲೋಳೆ ಜಠರದ ಗೋಡೆಯನ್ನ ಆಮ್ಲ ಅಂತಂದ್ರೆ ನಾವು ಅಭ್ಯಾಸ ಮಾಡಿದೀವಿ, ನಮ್ಗೆಲ್ಲೇ ನಾವು ಆಮ್ಲದ ಸಂಪರ್ಕಕ್ಕೆ ಬಂದಾಗ ಅದು ನಮ್ಮ ಚರ್ಮವನ್ನ ಸುಡೋವಂತಹ ಕೆಲಸವನ್ನ ಮಾಡತ್ತೆ. ಆಮ್ಲ ಬಿದ್ದ ಜಾಗ ಸುಟ್ಟು ಹೋಗ್ಬಿಡತ್ತೆ ಅನ್ನೋದನ್ನ ನಾವು ಇವಾಗಾಗ್ಲೇ ಕಲ್ತಿದೀವಿ ಅಲ್ವಾ ಮಕ್ಳೇ. ಸೊ ನಮ್ಮ ಹೊಟ್ಟೆ ಒಳಗಡೆಗಿರುವಂತಹ ಆಮ್ಲ ನಮ್ಮ ಹೊಟ್ಟೆಯಲ್ಲಿರುವಂತಹ ಜಠರವನ್ನ ಸುಡಬಾರ್ದು, ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಲೋಳೆಯ ಪದಾರ್ಥ ಉತ್ಪತ್ತಿ ಆಗಿರತ್ತೆ. ಅದು ಆಮ್ಲದಿಂದ ನಮ್ಮ ಜಠರವನ್ನ ಸಂರಕ್ಷಿಸುವಂತಹ ಕೆಲಸವನ್ನ ಮಾಡುತ್ತೆ. ಸೊ ನೀವಿಲ್ಲಿ ಈ ಒಂದು ವ್ಯವಸ್ಥೆಯನ್ನ ಅಭ್ಯಾಸ ಮಾಡೋವಾಗ ನೀವು ಇದನ್ನ ಬೈಹಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಅರ್ಥ ಮಾಡ್ಕೊಂಡು ಓದಿ. ಏನೇನ್ ಕೆಲಸ ಆಗತ್ತೆ, ಯಾಕಾಗತ್ತೆ, ನಿಮ್ ಶರೀರದಲ್ಲೇ ಆಗ್ತಾ ಇರುವಂತಹ ಕೆಲಸಗಳು ಇದೆಲ್ಲದು ಅಲ್ವಾ. ಸೊ ಅರ್ಥ ಮಾಡ್ಕೊಂಡು ಓದಿದಷ್ಟು ಈಸಿ ಆಗತ್ತೆ ಇದು. ಇನ್ನು ಜಠರದಲ್ಲಿ ಏನು ಆಹಾರ ಎಷ್ಟು ಮಟ್ಟಿಗೆ ಆಮ್ಲೀಯ ಆಗಿರುವಂತಹ ಆಹಾರ ಜೀರ್ಣ ಆಗಿರತ್ತೆ, ನಂತರ ಅದು ಸಣ್ಣ ಕರಳನ್ನ ಪ್ರವೇಶಿಸುತ್ತೆ. ನೀವು ಈ ವಿಡಿಯೋದಲ್ಲೂ ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಇಲ್ಲಿಂದ ಹೀಗೆ ಅನ್ನನಾಳದ ಮೂಲಕ ಜಠರಕ್ಕೆ ಬಂದಿತ್ತು, ನೆಕ್ಸ್ಟು ಸಣ್ಣ ಕರುಳಿನ ಮೂಲಕ ಹೀಗೆ ಬರುತ್ತೆ. ಸಣ್ಣ ಕರುಳು ಏನಿದೆಯಲ್ಲ, ಇದು ತುಂಬಾ ಉದ್ದವಾದಂತಹ ಒಂದು ಸ್ಟ್ರಕ್ಚರ್ ಆಗಿದೆ. ಆದ್ರೆ ಅದೇನಾಗಿದೆ, ಹೀಗೆ ನೀವು ಹೇಗಿದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಒಂದು ದೊಡ್ಡ ಪೈಪನ್ನ ನೀವು ಚಿಕ್ಕ ಜಾಗದಲ್ಲಿ ಇಡಬೇಕು ಅನ್ನೋದಕ್ಕೆ ನೀವು ಸುತ್ತಿ 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 ಇಡ್ತೀರಾ ಅಲ್ವಾ, ಅದನ್ನ ಹೀಗೆ ಫೋಲ್ಡ್ ಮಾಡಿ ಇಡ್ತಾರೆ. ಅದೇ ರೀತಿ ಜಠರವು ಕೂಡ ತುಂಬಾ ಉದ್ದವಾದಂತಹ ಒಂದು ಸ್ಟ್ರಕ್ಚರ್. ಇದನ್ನ ಚಿಕ್ಕ ಜಾಗದಲ್ಲಿ ಹಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಅದು ಫೋಲ್ಡ್ ಆಗಿ ಇರತ್ತೆ, ಹೀಗೆ ಫೋಲ್ಡ್ ಆಗಿ ಇರತ್ತೆ ಇದು. ಸೊ ನಾವು ತಿಂದಂತಹ ಆಹಾರ ಜಠರದಿಂದ ನೇರವಾಗಿ ಸಣ್ಣ ಕರಳನ್ನ ಪ್ರವೇಶಿಸುತ್ತೆ. ಸಣ್ಣ ಕರಳಿನಲ್ಲಿ ಏನಾಗತ್ತೆ ಅಂತ ನೋಡೋಣ. ಈ ಸಣ್ಣ ಕರಳು ಕೂಡ ಒಂದ್ ರೀತಿ ಸಂಕುಚಿತ ವಿಕಸನ ಆಗ್ತಾ ಇರುವಂತಹ ಒಂದು ಪ್ರಕ್ರಿಯೆಯನ್ನ ಒಳಗೊಂಡಿರತ್ತೆ. ಯಾಕೆ, ನಾವು ತಿಂದಿರೋ ಆಹಾರ ಮುಂದಕ್ಕೆ ಹೋಗ್ಬೇಕು ಮತ್ ಹಿಂದಕ್ಕೆ ಬರಬಾರ್ದು ಅಲ್ವಾ, ಅದಕ್ಕೋಸ್ಕರ ಈ ಪ್ರಕ್ರಿಯೆಗಳು ಆಗ್ತಾ ಇರುತ್ತೆ. ಅನ್ನನಾಳದಲ್ಲಾದ್ರೂ ಇರಬಹುದು ಅಥವಾ ಸಣ್ಣ ಕರಳಿನಲ್ಲಾದ್ರೂ ಇರಬಹುದು. ಸಣ್ಣ ಕರಳಿನ ಮೂಲಕ ಅದು ಮುಂದಕ್ಕೆ ಹೋಗ್ಬೇಕು, ತುಂಬಾ ಉದ್ದವಾದಂತಹ ಸ್ಟ್ರಕ್ಚರ್ ಅಂತ ನಾನು ಆಗ್ಲೇ ಹೇಳ್ದೆ. ಸೊ ಅದು ಮುಂದಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಏನಾಗ್ತಾ ಇರತ್ತೆ, ಸಂಕುಚಿತ ಆಗೋದು ಮತ್ತೆ ವಿಕಸನ ಆಗೋದು. ಅಂದ್ರೆ ಆಹಾರ ಬಂದಾಗ ಅದು ಹೀಗೆ ಓಪನ್ ಆಗತ್ತೆ, ಆಹಾರ ಇಲ್ಲಿಂದ ದಾಟದ್ಮೇಲೆ ಮತ್ತೆ ಕ್ಲೋಸ್ ಆಗ್ಬಿಡತ್ತೆ. ಸೊ ಇಲ್ಲಿ ಮುಂದಕ್ಕೆ ಹೋದಂತಹ ಆಹಾರ ಮತ್ತೆ ಹಿಂದೆ ವಾಪಸ್ ಬರೋದಿಕ್ಕೆ ಆಗೋದಿಲ್ಲ. ಈ ರೀತಿಯ ಒಂದು ಪ್ರಕ್ರಿಯೆಯನ್ನ ಸಣ್ಣ ಕರಳು ಹೊಂದಿರತ್ತೆ. ಏನಾಗತ್ತೆ ಇದರಲ್ಲಿ ಅಂತ ಅಂದ್ರೆ, ಇಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತೆ ಪ್ರೋಟೀನು, ಕೊಬ್ಬುಗಳು ಸಂಪೂರ್ಣವಾಗಿ ಡೈಜೆಸ್ಟ್ ಆಗತ್ತೆ, ಜೀರ್ಣ ಆಗೋದು ಸಣ್ಣ ಕರಳಿನಲ್ಲಿ. ಅಂದ್ರೆ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಪೆಪ್ಸಿನ್ ನಿಂದ ಡೈಜೆಸ್ಟ್ ಆಗತ್ತೆ. ಅಲ್ಲಿ ಉಳಿದಿದ್ರೆ, ಯಾವ್ದಾದ್ರು ಡೈಜೆಸ್ಟ್ ಆಗದೆ ಹಾಗೆ ಉಳಿದಿದ್ರೆ ಅದೇನಾಗತ್ತೆ, ಇಲ್ಲಿ ಸಣ್ಣ ಕರಳಿನಲ್ಲಿ ಬಂದು
ಪೂರ್ತಿಯಾಗಿ ಜೀರ್ಣ ಆಗುವಂತಹದ್ದು. ಹಾಗೆ ಕಾರ್ಬೋಹೈಡ್ರೇಟ್ಗಳು ಕೂಡ ಜೀರ್ಣ ಆಗತ್ತೆ, ಪ್ರೋಟೀನ್ಗಳು ಜೀರ್ಣ ಆಗತ್ತೆ, ಮತ್ತೆ ಕೊಬ್ಬು, ಮೇದಾಮ್ಲ, ಕೊಬ್ಬು ಜೀರ್ಣ ಆಗುವಂತಹದ್ದು ಸಣ್ಣ ಕರುಳಿನಲ್ಲಿ. ಹೇಗೆ ಜೀರ್ಣ ಆಗತ್ತೆ ಅನ್ನೋದನ್ನ ನೋಡೋಣ. ಸೊ ಸಣ್ಣ ಕರಳಿಗೆ ನೀವಿಲ್ಲಿ ಚಿತ್ರವನ್ನ ಗಮನಿಸಿದ್ರೆ ಈ ಜಠರದ ಮೇಲ್ಭಾಗದಲ್ಲಿ ಹೀಗೊಂದು ಇನ್ನೊಂದು ಭಾಗ ಅಥವಾ ಅಂಗ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಇದೇನಿದು ಅಂತ ಅಂದ್ರೆ ಇದು ಮೇದೋಜೀರಕಾಂಗ. ಆಯ್ತಾ? ನೆಕ್ಸ್ಟ್ ಇಲ್ಲಿರೋದು ಯಕೃತ್ ಅಂತ ಕರೀತಾರೆ. ಇಲ್ಲಿರುವಂತಹದ್ದು ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು, ಇದು ಯಕೃತ್, ಪ್ಯಾನ್ಕ್ರಿಯಾಸ್ ಅಂತ ಕರೀತಾರೆ. ನೆಕ್ಸ್ಟ್ ಇದು ಮೇದೋಜೀರಕಾಂಗ ಅಂತ ಕರಿತೀವಿ. ಸೊ ಈ ಮೇದೋಜೀರಕಾಂಗ ಮತ್ತೆ ಯಕೃತ್ ಏನ್ ಮಾಡತ್ತೆ ಅಂತ ಅಂದ್ರೆ ಎರಡು ಕಿಣ್ವಗಳನ್ನ, ಬೇರೆ ಬೇರೆ ರೀತಿಯ ಕಿಣ್ವಗಳನ್ನ ಇವು ಸ್ರವಿಸತ್ತೆ. ಯಾವ ರೀತಿಯ ಕಿಣ್ವಗಳು ಅಂತ ನೋಡೋಣ. ಮೇದೋಜೀರಕ ಗ್ರಂಥಿಯಿಂದ, ಮೇದೋಜೀರಕಾಂಗದಲ್ಲಿ ಮೇದೋಜೀರಕ ಗ್ರಂಥಿ ಇರುತ್ತೆ. ಆ ಮೇದೋಜೀರಕ ಗ್ರಂಥಿಯಿಂದ ಮೇದೋಜೀರಕ ರಸ ಬರುತ್ತೆ. ಹಾಗೆ ಯಕೃತ್ನಿಂದನೂ ಕಿಣ್ವಗಳು ಬರುತ್ತೆ. ಅಂದ್ರೆ ಪಿತ್ತಕೋಶ ಅಲ್ವಾ ಯಕೃತ್ ಅಂತ ಅಂದ್ರೆ ಪಿತ್ತಕೋಶ. ಸೊ ಪಿತ್ತಕೋಶದಿಂದ ಪಿತ್ತ ರಸ ಬರುತ್ತೆ. ಅದು ಕೊಬ್ಬನ್ನ, ಮೇದವನ್ನ ಮೇದಾಮ್ಲವಾಗಿ ಪರಿವರ್ತನೆ ಮಾಡುತ್ತೆ. ಅಂತಹ ಕೆಲಸ ಯಕೃತ್ನಿಂದ ಸ್ರವಿಕೆ ಆಗುವಂತಹ ಪಿತ್ತರಸ, ಇದನ್ನ ಬೈಲ್ ಜ್ಯೂಸ್ ಅಂತ ಕರೀತಾರೆ. ಸೊ ಇದು ಕೊಬ್ಬಿನ ಮೇಲೆ ವರ್ತಿಸಿ ಏನ್ ಮಾಡತ್ತೆ, ಆ ಕೊಬ್ಬು ಪೂರ್ತಿಯಾಗಿ ಜೀರ್ಣ ಆಗೋ ರೀತಿಯಲ್ಲಿ, ಹೊಟ್ಟೆಯ ಒಳಗಡೆಗೆ ಜೀರ್ಣ ಆಗೋ ರೀತಿಯಲ್ಲಿ ಆ ಕೆಲಸವನ್ನ ಮಾಡುತ್ತೆ. ಸೊ ಯಾಕೆ ಇದು ಜೀರ್ಣ ಆಗ್ಬೇಕು ಅಂತ ಅಂದ್ರೆ ಕೊಬ್ಬುಗಳು ಕೂಡ ದೊಡ್ಡ ದೊಡ್ಡ ಕಣಗಳಾಗಿರುತ್ತೆ. ಹಾಗೆ ಅದು ಸಣ್ಣ ಕರಳಿಗೆ ಪಾಸ್ ಆಗೋದಿಕ್ಕೆ, ಅದ್ರ ಮೂಲಕ ಪಾಸ್ ಆಗಿ ಜೀರ್ಣ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಏನ್ ಮಾಡತ್ತೆ, ಈ ಪಿತ್ತರಸ ಈ ಕೊಬ್ಬುಗಳ ಮೇಲೆ ವರ್ತಿಸಿ ಅದು ಜೀರ್ಣ ಆಗೋದಿಕ್ಕೆ ಸುಲಭವಾಗೋ ರೀತಿಯಲ್ಲಿ ಪರಿವರ್ತನೆಯನ್ನ ಮಾಡುತ್ತೆ. ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯನ್ನ ಹೊಂದುವಂತೆ ಈ ಒಂದು ಪಿತ್ತ ರಸ ಮಾಡತ್ತೆ. ಇದು ಎಲ್ಲಿಂದ ಬರ್ತಾ ಇದೆ? ಯಕೃತ್ನಿಂದ ಪಿತ್ತ ರಸ ಬರ್ತಾ ಇದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದು ಏನು ಅಂತ ಅಂದ್ರೆ ಈ ಒಂದು ಸಣ್ಣ ಕರುಳಿನಲ್ಲಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತೆ ಕೊಬ್ಬು ಇಲ್ಲಿ ಜೀರ್ಣ ಆಗುವಂತಹದ್ದು. ಯಾವುದರ ಸಹಾಯದಿಂದ ಅಂತ ಅಂದ್ರೆ ಮೇದೋಜೀರಕಾಂಗದಿಂದ ಬಂದಂತಹ ಮೇದೋಜೀರಕ ರಸ ಮತ್ತೆ ಪಿತ್ತಕೋಶ ಅಥವಾ ಯಕೃತ್ನಿಂದ ಬಂದಂತಹ ಪಿತ್ತ ರಸದಿಂದಾಗಿ ಇಲ್ಲಿ ಜೀರ್ಣ ಆಗುವಂತಹದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ಮೇದೋಜೀರಕ ಗ್ರಂಥಿಯಿಂದ ಮೇದೋಜೀರಕ ರಸ ಬರುತ್ತೆ. ನಾನು ಈಗಷ್ಟೇ ಹೇಳ್ದೆ ಅದೇನು ಅಂತ. ಸೊ ಅದೇನ್ ಮಾಡತ್ತೆ ಅಂದ್ರೆ ಪ್ರೋಟೀನ್ ಜೀರ್ಣಿಸ್ಕೊಳ್ಳೋದಿಕ್ಕೆ ಸಹಾಯವನ್ನ ಮಾಡತ್ತೆ ಮತ್ತು ಕೊಬ್ಬನ್ನ ವಿಭಜಿಸೋದಿಕ್ಕೆ, ಪ್ರೋಟೀನ್ ಅನ್ನ ಜೀರ್ಣಿಸ್ಕೊಳ್ಳೋದಿಕ್ಕೆ ಟ್ರಿಪ್ಸಿನ್ ಅನ್ನುವಂತಹ ಕಿಣ್ವವನ್ನ ಬಿಡುಗಡೆ ಮಾಡತ್ತೆ. ಕೊಬ್ಬುಗಳನ್ನ ವಿಭಜಿಸಲು ಲೈಪೇಸ್ ನಂತಹ ಕಿಣ್ವ, ಲೈಪೇಸ್ ಮತ್ತು ಟ್ರಿಪ್ಸಿನ್. ಟ್ರಿಪ್ಸಿನ್ ಏನ್ ಮಾಡತ್ತೆ, ಕೊಬ್ಬನ್ನ ಕರಗಿಸಿ ಮೇದಾಮ್ಲಗಳಾಗಿ ಮಾಡತ್ತೆ. ಅಂದ್ರೆ ಜೀರ್ಣಿಸ್ಕೊಳ್ಳೋದಿಕ್ಕೆ ಈ ರೀತಿಯಾಗಿ ಪರಿವರ್ತನೆಯನ್ನ ಮಾಡತ್ತೆ. ಲೈಪೇಸ್ ಏನ್ ಮಾಡತ್ತೆ, ಸಾರಿ ಉಲ್ಟಾ ಹೇಳಿದೆ, ಲೈಪೇಸ್ನಿಂದ ಕೊಬ್ಬು ಮೇದಾಮ್ಲವಾಗಿ ಪರಿವರ್ತನೆಯನ್ನ ಹೊಂದತ್ತೆ. ಸೊ ಈ ಮೇದಾಮ್ಲ ನಮ್ಮ ಶರೀರದಲ್ಲಿ ಸುಲಭವಾಗಿ ಡೈಜೆಸ್ಟ್ ಆಗಿ ಜೀರ್ಣ ಆಗಿ ಹೋಗುವಂತಹದ್ದು. ಇನ್ನು ಟ್ರಿಪ್ಸಿನ್ ಏನ್ ಮಾಡತ್ತೆ, ಪ್ರೋಟೀನ್ಗಳನ್ನ ಅಮೈನೋ ಆಮ್ಲವಾಗಿ ಪರಿವರ್ತನೆಯನ್ನ ಮಾಡುತ್ತೆ.
ಹಾಗೆ ಕಾರ್ಬೋಹೈಡ್ರೇಟ್ಗಳು 3 ಬಗೆಯ ಒಂದು ಅಂಶಗಳು ಇಲ್ಲಿ ಜೀರ್ಣವನ್ನ ಹೊಂದುತ್ತೆ ಅನ್ನೋದನ್ನ ನಾವು ಇವಾಗಾಗ್ಲೇ ನೋಡಿದ್ವಿ ಅಲ್ವಾ. ಒಂದು ಪ್ರೋಟೀನ್ ಏನಿರತ್ತೆ ಇದು ಅಮೈನೋ ಆಮ್ಲವಾಗಿ ಟ್ರಿಪ್ಸಿನ್ನ ಸಹಾಯದಿಂದ ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗತ್ತೆ. ಇನ್ನು ಕೊಬ್ಬು ಅಥವಾ ಫ್ಯಾಟ್ ಅಂತ ಕರಿತೀವಿ, ಇದು ಫ್ಯಾಟಿ ಆಸಿಡ್ ಆಗಿ ಅಂದ್ರೆ ಮೇದಾಮ್ಲಗಳಾಗಿ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಆಗತ್ತೆ. ಯಾವುದರ ಸಹಾಯದಿಂದ? ಲೈಪೇಸ್ ಅನ್ನುವಂತಹ ಕಿಣ್ವದ ಸಹಾಯದಿಂದ. ಮೂರನೆಯದು ಕಾರ್ಬೋಹೈಡ್ರೇಟ್ಗಳು. ಈ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲೂಕೋಸ್ ಆಗಿ ಮತ್ತೆ ಗ್ಲಿಸರಲ್ ಆಗಿ ವಿಭಜನೆಯನ್ನ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಗಳೇನಾಗತ್ತೆ? ಗ್ಲೂಕೋಸ್ ಮತ್ತೆ ಗ್ಲಿಸರಾಲ್ ಆಗಿ ಪರಿವರ್ತನೆ ಆಗತ್ತೆ. ಆಯ್ತಾ? ಸೊ ಈ ರೀತಿಯಾಗಿ ನಾವು 3 ಬಗೆಯ ಒಂದು ಏನು ಜೀರ್ಣಕ್ರಿಯೆ ಸಣ್ಣ ಕರಳಿನಲ್ಲಿ ನೋಡಬಹುದು. ಹೇಗೆ ಜೀರ್ಣ ಆಗತ್ತೆ? ಇದೊಂಥರ ಪೈಪ್ ತರ ಇದೆಯಲ್ಲ, ಮತ್ತೆ ಹೇಗೆ ಜೀರ್ಣ ಆಗತ್ತೆ ಅಂತ ನೋಡೋದಿದ್ರೆ, ಸಣ್ಣ ಕರುಳಿನ ಒಳಗಡೆಗೆ ಒಂದು ಬೆರಳಿನಂತಹ ಒಂದು ರಚನೆ ಇರತ್ತೆ. ಅಂದ್ರೆ ಸಣ್ಣ ಕರುಳು ಈ ಪೈಪ್ ತರ ಅಂತ ನಾವು ಅಂದ್ಕೊಂಡ್ರೆ, ಇದರ ಒಳಗಡೆ ಲೇಯರ್ ಅಲ್ಲಿ ಹೀಗೆ ಚಿಕ್ಕ ಬೆರಳಿನ ಒಂದು ರಚನೆ ಇರತ್ತೆ. ಅಂದ್ರೆ ಸಣ್ಣ ಕರುಳಿನ ಒಳಗೋಡೆಯ ಒಳಗಡೆಗೆ ಬೆರಳಿನ ರಚನೆಯನ್ನ ನಾವು ನೋಡಬಹುದು. ಆ ಬೆರಳಿನ ರಚನೆಯನ್ನ ವಿಲ್ಲೈಗಳು ಅಂತ ಕರೀತಾರೆ. ಸೊ ಸಣ್ಣ ಕರುಳಿನಲ್ಲಿ ವಿಲ್ಲೈ ಎಂಬ ಬೆರಳಿನಾಕಾರದ ರಚನೆ ಇದ್ದು ಅದು ಆಹಾರ ಹೀರ್ಕೊಳ್ಳೋದಿಕ್ಕೆ ಸಹಾಯವನ್ನ ಮಾಡತ್ತೆ. ಈ ಒಂದು ಪೈಪ್ ಅನ್ನ ನೀವು ಸಣ್ಣ ಕರುಳಿನ ಒಂದು ಪೈಪ್ ಅನ್ನ ನೀವು ನೋಡ್ತಾ ಇರಬಹುದು. ಇದರ ಒಳಗಡೆಗೆ ಹೀಗೆ ಬೆರಳು ತರ ಒಂದು ರಚನೆಯನ್ನ ಹೊಂದಿರತ್ತೆ. ಆ ರಚನೆ ಏನ್ ಮಾಡತ್ತೆ? ಜೀರ್ಣ ಆಗಿದ್ದ ಆಹಾರ ನಮ್ಮ ಶರೀರಕ್ಕೆ ಬೇರೆ ಬೇರೆ ಅಂಗಾಂಗಗಳಿಗೆ ಅದರ ಅವಶ್ಯಕತೆ ಇರತ್ತೆ ಅಲ್ವಾ. ಸೊ ಅದು ಸಣ್ಣ ಕರುಳಿನಲ್ಲಿ ಆ ಆಹಾರ ಹೀರಿಕೆಯಾಗಿ ರಕ್ತದ ಮೂಲಕ ರಕ್ತದಲ್ಲಿ ಬೆರೆತು ಏನಾಗತ್ತೆ? ದೇಹದ ಬೇರೆ ಬೇರೆ ಭಾಗಗಳಿಗೆ ಅದು ಸಾಗುವಂತಹದ್ದು. ಇನ್ನು ಯಾವ ಆಹಾರ ಸಣ್ಣ ಕರುಳಿನಲ್ಲಿ ಜೀರ್ಣ ಆಗಿರೋದಿಲ್ವೋ ಅದೇನ್ ಮಾಡತ್ತೆ? ನೆಕ್ಸ್ಟ್ ಸಣ್ಣ ಕರುಳಿನಿಂದ ದಾಟಿ ದೊಡ್ಡ ಕರುಳಿಗೆ ಬರುತ್ತೆ. ಆ ದೊಡ್ಡ ಕರುಳಿನಲ್ಲಿ ಜೀರ್ಣ ಆಗದೆ ಇರುವಂತಹ ಆಹಾರ ಏನಿರತ್ತೆ ಅದರಿಂದ ಈ ವಿಲ್ಲೈಗಳು ದೊಡ್ಡ ಕರುಳಿನಲ್ಲೂ ಇರತ್ತೆ. ಅಂದ್ರೆ ವಿಲ್ಲೈ ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಹೀಗೆ ಒಂದು ಚಿಕ್ಕ ಬೆರಳಿನ ತುಂಬಾ ಇರತ್ತೆ ಬೆರಳಿನ ಆಕಾರದ ಈ ರೀತಿ ರಚನೆಗಳು. ಇವುಗಳ ಮೂಲಕ ಸಣ್ಣ ಕರುಳಿನಲ್ಲಿ ಆಹಾರ ಹೀರಿಕೆ ಆಗತ್ತೆ. ದೊಡ್ಡ ಕರುಳಿನಲ್ಲಿರುವಂತಹ ವಿಲ್ಲೈಗಳೇನ್ ಮಾಡತ್ತೆ? ಆ ಜೀರ್ಣ ಆಗದೆ ಇರುವಂತಹ ಆಹಾರದಲ್ಲಿ ಇರೋ ನೀರನ್ನ ಅವು ಹೀರ್ಕೊಬಿಡತ್ತೆ. ಆಗ ಏನಾಗತ್ತೆ? ಜೀರ್ಣ ಆಗದೆ ಇರುವಂತಹ ಆಹಾರದ ನೀರಿನಂಶ ಪೂರ್ತಿ ಹೋದಾಗ ಅದು ಗಟ್ಟಿ ಆಗತ್ತೆ. ನೆಕ್ಸ್ಟ್ ಈ ಯಾವ ಆಹಾರ ಜೀರ್ಣ ಆಗೋದಿಲ್ವೋ ಅದು ಗುದದ್ವಾರದ ಮೂಲಕ ವಿಸರ್ಜನೆಯಾಗಿ ಹೋಗತ್ತೆ. ನಾವು ಮಲ ವಿಸರ್ಜನೆ ಅಂತ ಏನ್ ಮಾಡ್ತೀವಿ ಅದು ನಾವು ಆಹಾರ ಸೇವಿಸಿರೋದು ಯಾವ ಆಹಾರ ಜೀರ್ಣ ಆಗೋದಿಲ್ವೋ ಅದು ಗುದದ್ವಾರದ ಮೂಲಕ ಹೊರಗಡೆ ಹೋಗುವಂತಹದ್ದು. ಈ ರೀತಿಯಾಗಿ ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಈ ಒಂದಿಷ್ಟು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಒಂದು ಜೀರ್ಣಕ್ರಿಯೆ ಉಂಟಾಗತ್ತೆ. ಅಂದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು? ಬಾಯಿಯಲ್ಲಿ ಆಹಾರ ಏನಾಗತ್ತೆ? ಮೃದು ಆಗತ್ತೆ. ದೊಡ್ಡ ಕಣಗಳಿರೋದು ಸಣ್ಣ ಕಣಗಳಾಗಿ ವಿಭಜನೆಯನ್ನ ಹೊಂದತ್ತೆ. ನೆಕ್ಸ್ಟ್ ಅದು ಅನ್ನನಾಳದ ಮೂಲಕ ಜಠರವನ್ನ ತಲುಪತ್ತೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ನಾವು ಸೇವಿಸಿದಂತಹ ಆಹಾರವನ್ನ ಆಮ್ಲೀಯವಾಗಿ ಪರಿವರ್ತನೆ ಮಾಡತ್ತೆ. ಇದರಲ್ಲಿ ಲೋಳೆ ಅಂಶ ಇರೋದು ಜಠರ ಆಮ್ಲದಿಂದ ಸುಟ್ಟು ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಅದಕ್ಕೊಂದು ಪ್ರೊಟೆಕ್ಷನ್ ಅನ್ನ ಕಾವಲನ್ನ ಕೊಡೋ ಒಂದು ಕೆಲಸವನ್ನ ಆ ಲೋಳೆ ಅಂಶ ಮಾಡತ್ತೆ. ಹಾಗೆ ಪೆಪ್ಸಿನ್ ಕಿಣ್ವ ಏನಿರತ್ತೆ ಅದು ಪ್ರೋಟೀನ್ ಜೀರ್ಣ ಆಗೋದಿಕ್ಕೆ ಸಹಾಯವನ್ನ ಮಾಡತ್ತೆ. ಅದೇ ರೀತಿಯಲ್ಲಿ ಪೆಪ್ಸಿನ್ ಅನ್ನ ಕೆಲಸ ಮಾಡು ಅಂತ ಹೇಳಿ ಅದನ್ನ ಉತ್ತೇಜಿಸುವಂತಹ ಕೆಲಸವನ್ನ ಹೈಡ್ರೋಕ್ಲೋರಿಕ್ ಆಮ್ಲ ಮಾಡತ್ತೆ. ಈ ಜಠರದಿಂದ ನೆಕ್ಸ್ಟ್ ಆಹಾರ ಹೋಗೋದು ಸಣ್ಣ ಕರುಳಿಗೆ. ಇದಕ್ಕೆ
ಮೇದೋಜೀರಕ ಗ್ರಂಥಿಯಿಂದ ಮೇದೋಜೀರಕ ರಸ ಬರುತ್ತೆ ಸಣ್ಣ ಕರುಳಿಗೆ. ಹಾಗೆ ಯಕೃತ್ನಿಂದ ಪಿತ್ತರಸ ಬರುತ್ತೆ. ಈ ಪಿತ್ತರಸ ಮತ್ತೆ ಮೇದೋಜೀರಕ ರಸ ಇವೆರಡು ಸೇರಿ ಏನ್ ಮಾಡತ್ತೆ, ಪ್ರೋಟೀನ್ ಅದನ್ನ ಈ ಮೇದೋಜೀರಕ ರಸದಲ್ಲಿರುವಂತಹ ಏನು ಟ್ರಿಪ್ಸಿನ್ ಏನ್ ಮಾಡತ್ತೆ, ಪ್ರೋಟೀನ್ ಅನ್ನ ಅಮೈನೋ ಆಮ್ಲವಾಗಿ ಪರಿವರ್ತನೆ ಮಾಡತ್ತೆ. ಇನ್ನು ಲೈಪೇಸ್ ಅನ್ನುವಂತಹ ಕಿಣ್ವ ಏನ್ ಮಾಡತ್ತೆ, ಕೊಬ್ಬಿನ ಆಮ್ಲಗಳು ಮತ್ತೆ ಗ್ಲಿಸರಾಲ್ ಆಗಿ ಪರಿವರ್ತನೆಯನ್ನ ಮಾಡತ್ತೆ. ಹಾಗೆ ಈ ಪಿತ್ತ ರಸ ಏನ್ ಮಾಡತ್ತೆ, ಇದು ಪಿತ್ತರಸ ತಿನ್ನಂತಹ ಆಹಾರ ಜೀರ್ಣ ಆಗೋದಿಕ್ಕೆ ಅಂದ್ರೆ ಪ್ರೋಟೀನ್ಗಳು ಜೀರ್ಣ ಆಗೋದಿಕ್ಕೆ ಸಹಾಯವನ್ನ ಮಾಡತ್ತೆ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಗಳು ಏನಾಗತ್ತೆ, ಗ್ಲೂಕೋಸ್ಗಳಾಗಿ ವಿಭಜನೆಯನ್ನ ಹೊಂದತ್ತೆ. ಈ ವಿಭಜನೆ ಯಾಕೆ ಅಂತ ಅಂದ್ರೆ ನಾವು ತಿನ್ನಂತಹ ಇವೆಲ್ಲವೂ ಕೂಡ ಆಹಾರ ದೊಡ್ಡ ದೊಡ್ಡ ಕಣಗಳಾಗಿರತ್ತೆ. ಅದು ರಕ್ತದ ಮೂಲಕ ಬೇರೆ ಬೇರೆ ಭಾಗಗಳಿಗೆ ಹಾದು ಹೋಗೋದಿಕ್ಕೆ ಸಹಾಯ ಆಗೋದಿಲ್ಲ. ದೊಡ್ಡದಾಗೆ ಇದ್ರೆ ಅಂದ್ರೆ ಆಗೋದಿಲ್ಲ, ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇವೆಲ್ಲವೂ ಜೀರ್ಣ ಆಗಿ ಸಣ್ಣ ಸಣ್ಣ ಅಣುಗಳಾಗಿ ಪರಿವರ್ತನೆಯನ್ನ ಹೊಂದತ್ತೆ. ಗ್ಲೂಕೋಸ್ ಅಂತ ಅಂದ್ರೆ ಸಕ್ಕರೆ ಸುಲಭವಾಗಿ ನಮ್ಮ ರಕ್ತದಲ್ಲಿ ಬೆರೆತು ಹೋಗತ್ತೆ. ಸೊ ಇಲ್ಲಿ ಸಣ್ಣ ಕರುಳಿನಲ್ಲಿ ಜೀರ್ಣ ಆದಂತಹ ಅಷ್ಟು ಆಹಾರ ಇದರಲ್ಲಿರುವಂತಹ ವಿಲ್ಲೈಗಳಿಂದ ಹೀರಲ್ಪಡತ್ತೆ. ಆಹಾರ ಹೀರಿಕೆ ಆಗತ್ತೆ. ಇಲ್ಲಿ ಆಹಾರ ಹೀರಿಕೆ ಆಗಿದ್ದು ಅಂದ್ರೆ ನಮ್ಗೆ ಯಾವ ಪೋಷಣೆ ಅವಶ್ಯಕತೆ ಇರುತ್ತೋ ಆ ಪೋಷಣೆಯ ಹೀರಿಕೆ ಆಗಿ ನಂತರದಲ್ಲಿ ಜೀರ್ಣ ಆಗದೆ ಇರುವಂತಹ ಆಹಾರ ದೊಡ್ಡ ಕರುಳಿಗೆ ಹೋಗುತ್ತೆ. ದೊಡ್ಡ ಕರುಳು ಏನ್ ಮಾಡತ್ತೆ, ಅದರಲ್ಲಿರುವಂತಹ ವಿಲ್ಲೈಗಳು ನೀರಿನ ಹೀರಿಕೆಯನ್ನ ಮಾಡ್ಕೊಳತ್ತೆ. ಆ ಜೀರ್ಣ ಆಗದೆ ಇರುವಂತಹ ಆಹಾರದಲ್ಲಿರುವಂತಹ ನೀರನ್ನ ಈ ವಿಲ್ಲೈಗಳು ಹೀರಿಕೆ ಮಾಡಿಕೊಂಡು ನಂತರ ಗುದದ್ವಾರದ ಈ ಆಹಾರ ದೊಡ್ಡ ಕರುಳಿನಿಂದ ಆಹಾರ ಗುದದ್ವಾರವನ್ನ ತಲುಪತ್ತೆ. ಗುದದ್ವಾರದಲ್ಲಿ ವಿಸರ್ಜನೆಯನ್ನ ನಾವು ನೋಡಬಹುದು. ಸೊ ಒಂದು ಮಾನವನ ಶರೀರದಲ್ಲಿ ಜೀರ್ಣಾಂಗ ವ್ಯೂಹ ಇದಿಷ್ಟು ಅಂಶಗಳನ್ನ ಒಳಗೊಂಡಿದ್ದು ಜೀರ್ಣಕ್ರಿಯೆ ಈ ಎಲ್ಲಾ ಹಂತಗಳನ್ನ ದಾಟ್ಕೊಂಡು ಜೀರ್ಣಕ್ರಿಯೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇದಿಷ್ಟು ಮಾನವನ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದಾಯ್ತು. ಸೊ ನಾವಿವತ್ತಿನ ಕ್ಲಾಸ್ ಅಲ್ಲಿ ಸ್ವಪೋಷಕಗಳ ಪೋಷಣೆ ಯಾವ ರೀತಿ ಆಗತ್ತೆ, ಹಾಗೆ ಏಕಕೋಶೀಯ ಜೀವಿಗಳ ಪೋಷಣೆ ಯಾವ ರೀತಿ ಆಗತ್ತೆ. ಉದಾಹರಣೆಗೆ ಅಮೀಬಾ, ಅದರ ಪೋಷಣೆಯನ್ನ ನಾವು ನೋಡಿದ್ವಿ. ಇನ್ನು ಇನ್ನೊಂದು ಏಕಕೋಶೀಯ ಜೀವಿ ಅಂದ್ರೆ ಪ್ಯಾರಾಮೀಸಿಯಂ. ಅದರ ಒಂದು ರಚನೆ ನಿರ್ದಿಷ್ಟವಾಗಿರತ್ತೆ, ಹೀಗೆ ಒಂದು ರಚನೆಯನ್ನ ಹೊಂದಿರತ್ತೆ. ಆದ್ರೆ ಅದರ ಮೇಲ್ಮೈಯಲ್ಲಿ ಹೀಗೆ ಒಂದು ಕೂದಲಿನಂತಹ ರಚನೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಈ ರಚನೆಗಳೇನಾಗತ್ತೆ, ಇಲ್ಲಿ ಎಲ್ಲೋ ಒಂದು ಆಹಾರದ ಕಣ ಬಂತು ಅಂದ್ರೆ ಇದನ್ನ ಹೀಗೆ ಒಳಗಡೆ ತಗೊಳ್ಳುವಂತಹ ಕೆಲಸವನ್ನ ಇವು ಮಾಡುತ್ತೆ. ಇದು ನಿರ್ದಿಷ್ಟ ರಚನೆಯನ್ನ ಹೊಂದಿರುತ್ತೆ ಪ್ಯಾರಾಮೀಸಿಯಂ. ಆದ್ರೆ ಇದರ ಹೊರ ಮೇಲ್ಮೈ ಏನ್ ಮಾಡತ್ತೆ, ಅದ್ರ ಮೇಲೆ ಆ ಕೂದಲಿನ ರಚನೆಗಳು ಯಾವುದೇ ಆಹಾರ ಬಂದ್ ಅದ್ರ ಮೇಲೆ ಕುತ್ಕೊಂಡು ಅದನ್ನ ಹೀಗೆ ಪಟ್ ಅಂತ ಎಳ್ಕೊಳ್ಳೋ ಕೆಲಸವನ್ನ ಮಾಡತ್ತೆ. ಆ ಮೂಲಕ ಆಹಾರದ ಕಣ ಒಳಗಡೆಗೆ ಶರೀರದ ಒಳಗಡೆಗೆ ಸೇರ್ಕೊಳ್ಳತ್ತೆ. ಮುಂದೆ ಅಮೀಬಾದಲ್ಲಿ ಆದ ತರಾನೇ ಜೀವಕೋಶದಲ್ಲಿ ಜೀರ್ಣಕ್ರಿಯೆ ನಡ್ಕೊಂಡು ಹೋಗತ್ತೆ. ಬೇರೆ ಎಲ್ಲ ಕ್ರಿಯೆಗಳು ಸುಮಾರು ಒಂದೇ ರೀತಿಯಾಗಿ ಇರತ್ತೆ. ಆದ್ರೆ ಇವು ಮಿಥ್ಯಪಾದ ಆ ತರದ್ದೆಲ್ಲ ಏನೂ ಇರಲ್ಲ. ಇದರ ಒಂದು ಏನು ರಚನೆ ಇರತ್ತಲ್ಲ ಅದು ನಿರ್ದಿಷ್ಟವಾಗಿರತ್ತೆ. ಸೊ ಈ ರೀತಿ ಏಕಕೋಶೀಯ ಜೀವಿಗಳ ಜೀರ್ಣಕ್ರಿಯೆ ಹೇಗೆ ಅಥವಾ ಪೋಷಣೆ ಹೇಗೆ ಅನ್ನೋದನ್ನ ನೋಡಿದ್ವಿ. ಇನ್ನು ಬಹುಕೋಶೀಯ ಜೀವಿಗಳಾದ ಮನುಷ್ಯ, ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಯಾವುದೆಲ್ಲ ಹಂತಗಳನ್ನ ಹೊಂದಿದೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸವನ್ನ ಮಾಡಿದ್ದೀವಿ. ಸೊ ಮುಂದಿನ ವಿಷಯವನ್ನ ನಾಳಿನ ಕ್ಲಾಸಲ್ಲಿ ಕಲಿಯೋಣ. ಐ ಹೋಪ್ ನಿಮ್ಗೆ ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಗಿದೆ. ನಮ್ಮ ಶರೀರ ಹೇಗೆ ಜೀರ್ಣವನ್ನ ಅಂದ್ರೆ ಆಹಾರವನ್ನ ಜೀರ್ಣಿಸ್ಕೊಳತ್ತೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಕೊಳ್ಬಹುದು. ಓಕೆ, ನಾಳಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.